ಡಿ ಪಾಟೀಲ್ ಹುಟ್ಟುಹಬ್ಬದ ಇವತ್ತು ಕುರಿತೇನದ ನಾವೆಲ್ಲ ಕಾರ್ಯಕರ್ತರು ಇಡೀ ಮತಕ್ಷೇತ್ರದ ಕಾರ್ಯಕರ್ತರು ಕೂಡಿ ಸರ್ಕಾರಿ ಹಾಸ್ಪಿಟಲ್ದಲ್ಲಿ ಏನದ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿವಿ. ಈ ಕಾರ್ಯಕ್ರಮ ಕುರಿತು ಅವ್ರ ಬಿ ಡಿ ಪಾಟೀಲ್ರ ಹುಟ್ಟುಹಬ್ಬ ಕುರಿತು ನಮ್ಮ JDS ನಾಯಕರಾದಂಥ ಡಾಕ್ಟರ್ ರಮೇಶ್ ಸರ್ ಅವರು ಒಂದೆರಡು ಮಾತಾಡಬೇಕಂತ ಅವರಲ್ಲಿ ನಾನು ಎಲ್ಲರ ಪರವಾಗಿ ಅವ್ರಿಗೆ ಕೇಳ್ಕೊತೀನಿ. ಇವತ್ತು ನಮ್ಮ ಜನನಾಯಕರಾದ ಬಿ ಡಿ ಪಾಟೀಲ್ ಅವರ 53ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರು 53 ಕೆಜಿಗಳ ಒಂದು ಕೇಕ್ ಅನ್ನು ಇವತ್ತು ನಮ್ಮ ಇಂಡಿ ತಾಲೂಕಿನ ಪ್ರತಿಯೊಬ್ಬರು ಮತದಾರ ಬಾಂಧವರು ಅವರ ಆತ್ಮೀಯರಾದಂಥ ಇವತ್ತು 53 ಕೆಜಿಗಳ ಮುಖಾಂತರ ಅವರ ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಬಿ ಡಿ ಪಾಟೀಲ್ ಅವರ ಒಂದು ಯುವಜನೆ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದಂಥ ಅಯ್ಯುಬಣ್ಣ ನಾಟಿಕಾರ್ ಅವರೇ, ಅದರಂತೆ ಮಾಜಿ ಪುರಸಭೆ ಸದಸ್ಯರಾದಂಥ ಸಿದ್ದು ಡಂಗಾ ಅವರೇ, ಅದರಂತೆ ನಮ್ಮ ಯುವ ಇದು ಆದಂಥ ದುಂಡು ಅಣ್ಣನವರೇ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಬಾಬು ಸಾವ್ಕಾರ್ ಅವರೇ ಮತ್ತು ಉಪಾಧ್ಯಾಯವರೇ ನಿಯಾಜ್ ಅವರೇ ಇವರೆಲ್ಲರೇ ಎಲ್ಲರೂ ಸಹಿತ ಇವತ್ತಿನ ದಿವಸ ಈ ಬಿ ಡಿ ಪಾಟೀಲ್ ಅವರ ಹುಟ್ಟುಹಬ್ಬಕ್ಕಾಗಿ ನಾವು ಎಲ್ಲರೂ ಅವರಿಗೆ ಶುಭ ಕೋರ್ತಾ ಇದ್ದೆವು. ಆ ನಿಮಿತ್ತವಾಗಿ ಇವತ್ತು ಇಂಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗರಿಗೋಸ್ಕರ ಹಣ್ಣು ಹಂಪಲುಗಳನ್ನು ವಿತರಿಸುವ ಒಂದು ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಆ ತರನಾಗಿ ಇವತ್ತು ಆ ಕಾರ್ಯಕ್ರಮವನ್ನು ನಾವು ರೋಗಿಗಳಿಗೆ ಹಂಚುವ ಮೂಲಕ ಬಿ ಡಿ ಪಾಟೀಲ್ ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಎಲ್ಲರೂ ಹಾರೈಸ್ತೇವೆ. ಯಾಕಂದ್ರೆ ಕೆಲವೊಂದು ವರ್ಷಗಳ ಹಿಂದೆ 15-20 ವರ್ಷಗಳ ಸತತವಾಗಿ ಅವರು 25-30 ವರ್ಷಗಳಾಗಿ ಹೋರಾಟವಾಗಿ ಅವರು ಈ ಹೋರಾಟದಿಂದಲೇ ಒಂದು ರಾಜಕೀಯ ಪ್ರವೇಶವಾಗಿ ಬಂದಿದ್ದಾರೆ. ಕೆಲವೊಂದು ರಾಜಕೀಯದಿಂದ ಅವರು ಹೋರಾಟದಿಂದಲೇ ಮುಖ್ಯವಾಗಿ ಈ ಭಾಗಕ್ಕೆ ಬಂದು ಕೆಲವೇ ಅಂತರಗಳ ಓಟದಿಂದ ಸೋಲನುಭವಿಸುವುದರ ಸಹಿತ ಅವರು ಇವತ್ತು ಇಂಡಿ ತಾಲೂಕಿನ ಬಿಜಾಪುರ ಜಿಲ್ಲೆ ಕರ್ನಾಟಕದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಬಡತನ ಹುಟ್ಟಿದ ವ್ಯಕ್ತಿ ಬಡತನದಲ್ಲೇ ತಮ್ಮನ್ನ ಛಾಪನ್ನು ಮೂಡಿಸಿರುವಂತಹ ಮಹಾನ್ ನಾಯಕ ಜನನಾಯಕರು ಬಿ ಡಿ ಪಾಟೀಲ್ ಅವರು ಇವತ್ತೇನೈತಂದ್ರೆ ಒಂದು ಹೆಸರಾಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅದಕ್ಕೆ ಆ ತಾಯಿ ಚಾಮುಂಡೇಶ್ವರಿ, ಆ ಸಂತ ಸೇವಾಲಾಲ, ಆ ದುರ್ಗಾದೇವಿ, ಆ ಅಲ್ಲಾ ಮತ್ತೇನೈತಿ ನಮ್ಮ ಗ್ರಾಮ ದೇವತೆ ಆದಂತಹ ಶಾಂತೇಶ್ವರ ಅವರಿಗೆ ಬರುವ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಯುವ ಮಹೋತ್ಸವ ಇದು ಯುವ ಪೀಳಿಗೆ ಅವರಿಗೆ ಒಂದು ಹೆಚ್ಚಿನ ಹುಮ್ಮಸ್ ಕೊಡ್ಲಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮಗದೊಮ್ಮೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ JDS.